ಬಂಧು ಮುಕ್ತ ಚಿತ್ರದ ಹಾಡನ್ನು ಬಿಡುಗಡೆ ಮಾಡಲು ನಾನು ವಿನಂತಿಸಿಕೊಟ್ಟೆ. ನಾನು ಬದುಕಿಂದಲೇ ಹೊರಟೋಗ್ತೀನಿ. ಬದುಕು ಹೋದತೆ ಬಂಧನವಾಗಿ ಬಿಡುಗಡೆಗೆ ಹವಣಿಸಿತು ಪಂಜರದ ಹಕ್ಕಿ. ರೆಕ್ಕೆ ಬೀಸುವ ಕನಸು ಮರೀಚಿಕೆಯಾಗಿ ಗೋಡೆಗಳ ಮೀರಿದರೆ ಬಾಳಿಗೆ ಬಂಧ ಮುಕ್ತಿ. ನಾನಿವತ್ತು ಬಹಳ ಸಂತೋಷದಿಂದ ಸಮರ್ಥ ಫಿಲ್ಮ್ಸ್ನವರ ಈ ಬಂಧಮುಕ್ತ ಸಿನಿಮಾದ ಒಂದು ಹಾಡನ್ನು ರಿಲೀಸ್ ಮಾಡಿದ್ದೀನಿ. ಯಾಕೆಂದರೆ ಇವತ್ತು ನಾವೆಲ್ಲರೂ ಒಂದು ಸಾಂಸ್ಕೃತಿಕ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದಂಥ ಸಂದರ್ಭದಲ್ಲಿದ್ದೀವಿ. ಹೆಣ್ಣಿನ ಸಮಸ್ಯೆಗಳು ಮುಕ್ತಾಯ ಆಯಿತು ಅಂತ ಹೇಳ್ತಾನೆ ಅದು ಹೊಸ ಹೊಸ ಪಲ್ಲಟಗಳಲ್ಲಿ, ಹೊಸ ಹೊಸ ಪದರಗಳಲ್ಲಿ, ಹೊಸ ಸೂಕ್ಷ್ಮಗಳಲ್ಲಿ ನಮ್ಮೆದುರು ನಿಲ್ತಾ ಇರೋದನ್ನು ನಾವೆಲ್ಲರೂ ಇವತ್ತು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಸೃಜನಶೀಲವಾಗಿ ಒಂದು ನಿರ್ವಹಿಸಬೇಕಾದಂಥ ಜವಾಬ್ದಾರಿ ಸೃಜನಶೀಲವಾಗಿ ಮಾತ್ರವಲ್ಲ, ಚಾಮ್ಸ್ಕಿ ಅವರು ಹೇಳೋ ಹಾಗೆ ಒಬ್ಬ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿರತಕ್ಕಂತಹ ಬೌದ್ಧಿಕವಾಗಿ ಬದುಕ್ತಾ ಇರತಕ್ಕಂಥ ಮನುಷ್ಯನ ಸಾಮಾಜಿಕ ಜವಾಬ್ದಾರಿ ಏನು ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡಾಗ ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ನಮಗೆ ಕಾಣಿಸ್ತವೆ. ಸಾವಿರಾರು ವರ್ಷಗಳಿಂದ ಹೆಣ್ಣನ್ನು ಒಂದು ದೇಹವಾಗಿ, ಹೆಣ್ಣು ಅಂದರೆ ಒಂದು ಉಪಭೋಗದ ಸರಕು ಅನ್ನೋ ಹಾಗೆ ನಮ್ಮ ಕಲೆ ಸಾಹಿತ್ಯಗಳು ಬಳಸ್ಕೊಂಡು ಬಂದಿದ್ದಾವೆ ಅಷ್ಟೇ ಅಲ್ಲ, ಅದು ಮುಕ್ತಾಯವಾಗಿರೋ ಚರಿತ್ರೆ ಕೂಡ ಅಲ್ಲ. ಇವತ್ತಿಗೆ ಮತ್ತೆ ಹೊಸ ಹೊಸ ರೀತಿಯೊಳಗಡೆ, ಹೊಸ ಆವಿಷ್ಕಾರಗಳಲ್ಲಿ, ಹೊಸ ರೀತಿಯ ಒಳಗಡೆ ಅವು ಪುನರಾವರ್ತನೆ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನೇ ಒಲೆ ಬದಲಾಯಿತು, ಉರಿ ಬದಲಾಯಿತೆ ಅನ್ನುವಂಥ ಪ್ರಶ್ನೆಯನ್ನು ನಾವಿವತ್ತು ಕೇಳ್ಕೋತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಈ ಬಂಧಮುಕ್ತ ಸಿನಿಮಾದ ಈ ಹಾಡನ್ನು ಕೇಳಿಸ್ಕೊಂಡಾಗ ನನಗೆ ನೆನಪಾಗಿದ್ದು ದಕ್ಷಿಣ ಆಫ್ರಿಕಾದ ಕವಿಯತ್ರಿ ಮಾಯಾ ಏಂಜೆಲೋ ಹೇಳುವಂತಹ ಪಂಜರದ ಪಕ್ಷಿ ಹಾಡುತ್ತದೆ, ಯಾಕೆಂದರೆ ಅದು ಹಾಡುವುದು ಸ್ವಾತಂತ್ರ್ಯದ ಗೀತೆಯನ್ನು. ಹೆಣ್ಣಿನ ಸ್ವಾತಂತ್ರ್ಯದ ಅಭೀಪ್ಸೆ ಇದೆಯಲ್ಲ, ಹೆಣ್ಣು ಅಂದರೆ ಅದು ಇವತ್ತಿಗೂ ಕೂಡ ಬಳಕೆಯ ಪದಾರ್ಥ. ಆ ಬಳಕೆಯ ಪದಾರ್ಥವಾಗಿ ಅವಳನ್ನು ಯಾರೆಲ್ಲ ಬಳಸ್ಕೋತಿದ್ದಾರೆ, ಯಾವುದೆಲ್ಲ ಬಳಸ್ಕೋತಾ ಇದೆ ಅಂತಂದರೆ ಬಹುಶಃ ಆ ಹಿಂಸೆಯ ಸ್ತರಗಳನ್ನು ನಾವು ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ಕೋಬೇಕು. ಒಂದು ವೈಯಕ್ತಿಕವಾಗಿ ಎಲ್ಲ ಸಂಬಂಧಗಳು ಕೂಡ ಅವಳನ್ನು ಬಳಸಿ ಬಿಸಾಡುವ ವಸ್ತುವಾಗಿ ಬಳಸ್ತಾ ಇದ್ದಾವ ಬಹುಪಾಲು ಅನ್ನೋದು ಒಂದಾದರೆ, ಇನ್ನೊಂದು ಕಡೆ ಮತೀಯವಾದ, ಕೋಮುವಾದ, ಬಂಡವಾಳವಾದಗಳು ಹೆಣ್ಣನ್ನು ತನ್ನ ಜಾಹೀರಾತಿನ ಸರಕುಗಳನ್ನಾಗಿ ಮಾಡಿಕೊಂಡಿದೆ. ತನ್ನ ಆಲೋಚನೆಗಳನ್ನು ವಿಸ್ತಾರ ಮಾಡೋದಕ್ಕೆ ಹೆಣ್ಣಿನ ಪ್ರಜ್ಞೆಯನ್ನು ಬಳಸ್ಕೋತಾ ಇದೆ. ಇದು ನನಗೆ ಹೇಗೆ ಅನ್ನಿಸ್ತಿದೆ ಅಂತಂದರೆ, ಆಧುನಿಕತೆಯ ಆರಂಭದ ಕಾಲದೊಳಗಡೆ ಕಳೆದ ಶತಮಾನದ ಕಾಲದಲ್ಲಿ ನಾವು ಒಂದು ಭಾವನೆಯನ್ನು ಅನುಭವಿಸಿದ್ವಿ. ಆ ಭಾವನೆ ಏನು ಅಂತಂದರೆ ಬೆಳಕಿಂಡಿಗಳು ತೆರೀತಾ ಇದ್ದಾವೆ ಅಂತ. ಆದರೆ ಇವತ್ತು ಆ ಬೆಳಕಿಂಡಿಗಳಲ್ಲಿ ಹೈ ವೋಲ್ಟೇಜ್ ಬೆಳಕು ಪ್ರವಹಿಸಿ ನಮ್ಮ ಬುದ್ಧಿಮತ್ತೆಯನ್ನು, ನಮ್ಮ ದೃಷ್ಟಿಕೋನವನ್ನು, ನಮ್ಮ ಆಲೋಚನಾ ವಿಧಾನವನ್ನು, ನಮ್ಮ ಬದುಕಿನ ವಿನ್ಯಾಸವನ್ನೇ ಅಸ್ತವ್ಯಸ್ತ ಮಾಡ್ತಾ ಇದೆ. ಅದು ಎಷ್ಟು ಅಸ್ತವ್ಯಸ್ತ ಮಾಡಿದೆ ಅಂತಂದರೆ, ಯಾರು ಕೈ ಹಿಡಿದು ಮುನ್ನಡೆಸ್ತಾರೋ ಆ ಕಡೆಗೆ ಹರಿದು ಹೋಗುವ ಬಹಳ ದೊಡ್ಡ ವಿನಾಶಕಾರಿ ವಿಪ್ಲವದ ಕಡೆಗೆ ಮಹಿಳಾ ಸಂವೇದನೆ ಕೂಡ ಚಲಿಸ್ತಾ ಇರತಕ್ಕಂತಹ ವಿದ್ಯಮಾನಗಳಲ್ಲಿ ನಾವಿದ್ದೀವಿ. ಹಿಂಸೆಯ ಬಹುಸ್ತರಗಳನ್ನು ಅನುಭವಿಸಿ ಸಾಕಾಗಿ ಹೋಗಿದೆ. ಭಾರತದಲ್ಲಿ ಪ್ರತಿ 3ರಲ್ಲಿ ಒಬ್ಬ ಹೆಣ್ಣು ದೌರ್ಜನ್ಯಕ್ಕೆ ಒಳಗಾಗ್ತಾಳೆ ಅನ್ನುವಂಥ ಅಂಕಿಅಂಶಗಳನ್ನು ಎದುರಿಟ್ಕೊಂಡು ನಾವೆಲ್ಲ ಬದುಕ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಹೆಣ್ಣಿಗೆ ನಿಜಕ್ಕೂ ಬೇಕಿರೋದು ಏನು? ಅವಳಿಗೆ ಹೊಟ್ಟೆ ಬಟ್ಟೆಗೆ ಕೊಟ್ಟು ಅವಳನ್ನು ಪೋಷಣೆ ಮಾಡಿಬಿಟ್ರೆ, ಅವಳನ್ನು ಸಾಕಿಬಿಟ್ರೆ, ಅವಳನ್ನು ನೋಡ್ಕೊಂಡ್ಬಿಟ್ರೆ, ಅವಳನ್ನು ಒಂದು ಉಪಭೋಗದ ವಸ್ತುವಾಗಿ ಅವಳು ಇರೋದಕ್ಕೆ ಇಷ್ಟಪಡ್ತಾಳೆ ಅನ್ನುವಂತಹ ನಿರೂಪಣೆಗಳೇನಿತ್ತು, ಆ ನೆರೇಟಿವ್ಸ್ಗಳನ್ನು ಬಹಳ ದಟ್ಟವಾದ ರೀತಿಯಲ್ಲಿ ವಿರೋಧ ಮಾಡಬೇಕಾದಂಥ ಕಾಲಘಟ್ಟದಲ್ಲಿ ಇದ್ದೀವಿ. ಬಹುಶಃ ನಾನು ಕೇಳಿಕೊಂಡ ಈ ಕಥೆ ಮತ್ತು ಈ ಹಾಡು
ನನಗೆ ಯಾವ ಧೈರ್ಯವನ್ನು ಕೊಡ್ತಾ ಇದೆ, ಯಾವುದೊಂದು ಶಕ್ತಿಯನ್ನು, ಉತ್ಸಾಹವನ್ನು ನೀಡಿದೆ ಅಂತಂದರೆ ಖಂಡಿತವಾಗಿಯೂ ಹೆಣ್ಣು ಅಂದರೆ ಏನು, ಅವಳಿಗೆ ಬೇಕಿರೋದು ಏನು ಅನ್ನೋ ಪ್ರಶ್ನೆಯನ್ನು ನಾವಿವತ್ತು ಎಷ್ಟು ಸಾಧ್ಯವೋ ಅಷ್ಟು ವಿಧಗಳಲ್ಲಿ, ಎಷ್ಟು ನಮ್ಮಿಂದ ನಿರೀಕ್ಷೆಯನ್ನು, ಯಾವ ಎತ್ತರವನ್ನು ತಲುಪೋದಕ್ಕೆ ಸಾಧ್ಯ ಇದೆಯೋ ಆ ಎತ್ತರ ಮತ್ತು ಬಿತ್ತರಗಳಲ್ಲಿ ನಿರ್ವಹಿಸಬೇಕಾಗಿದೆ. ಅದು ಈ ಸಿನಿಮಾದ ಮೂಲಕ ಒಂದಂಶ ಸಾಧ್ಯವಾಗಲಿ ಮತ್ತು ನಮ್ಮ ಇವತ್ತಿನ ಯುವ ತಲೆಮಾರು ಈ ಪಾಠಗಳನ್ನು ಕಲೀಲಿ. ಯಾಕೆ ಅಂತಂದರೆ ಶಿಕ್ಷಣ ಇವತ್ತು ನಮಗೆ ಮಹಿಳಾ ಸಂವೇದನೆಯನ್ನು ನೀಡಿಲ್ಲ. ನಮಗೆ ಇವತ್ತು ಸಮಾಜಕ್ಕೆ ಬೇಕಾಗಿರೋದು ಹೆಣ್ಣಾಗಿ ಬದುಕನ್ನು ನೋಡೋದು, ಹೆಣ್ಣುತನದ ದೃಷ್ಟಿಯಿಂದ ಇಡೀ ಸಮಾಜ ಬದಲಾಗಬೇಕಾಗಿದೆ. ಹೆಣ್ಣು ಅನ್ನುವಂಥದ್ದು ಒಂದು ಜೈವಿಕ ಅಸ್ಮಿತೆ ಮಾತ್ರ ಅಲ್ಲ, ಅದೊಂದು ಮನೋಧರ್ಮ ಅನ್ನುವ ನೆಲೆಯೊಳಗಡೆ ಆ ವಿಸ್ತಾರ ನಡಿಬೇಕಾಗಿದೆ. ಈ ಸಿನಿಮಾದ ಮೂಲಕ ಅದು ನಡಿಬಹುದು ಅನ್ನುವಂಥ ಆಶಾವಾದದಿಂದ ನಾನಿವತ್ತು ಈ ಹಾಡನ್ನು ಬಿಡುಗಡೆ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಬಂಧಮುಕ್ತ ಚಿತ್ರದ ಭಾಳ ಸುಂದರವಾದ ಅನ್ನೋದಕ್ಕಿಂತನೂ ಹೆಣ್ಣಿನ ಕೌಟುಂಬಿಕ ಚೌಕಟ್ಟಿನ ಒಳಗಡೆ ಅನುಭವಿಸುವ ಆ ದಾರುಣತೆಯೇ ಒಂದು ರಾಗವಾಗಿ, ಹಾಡಾಗಿ ಹೊರಹೊಮ್ಮಿದೆ ಅನ್ನುವಂತಹ ಈ ಒಂದು ಗೀತೆಯನ್ನು ಕೇಳುವಾಗ ನಿಜವಾಗಿಯೂ ಇದು ಭಾಳ ಅರ್ಥಪೂರ್ಣವಾದ ಹಾಡು ಅಂತ ನನಗಾದರೂ ಅನ್ನಿಸ್ತು. ಭಾಳ ಮುಖ್ಯವಾಗಿ ನಮ್ಮ ವಿವಾಹ ಅನ್ನುವ ಒಂದು ವ್ಯವಸ್ಥೆಯೇ ಎಷ್ಟರ ಮಟ್ಟಿಗೆ ಪುರುಷ ಪ್ರಧಾನವಾಗಿರ್ತದೆ ಮತ್ತು ಅದರ ಒಳಗಡೆ ಹೆಣ್ಣಿನ ಚಲನೆ ಪ್ರತಿ ಕ್ಷಣದಲ್ಲಿಯೂ ಕೂಡ ಹೇಗೆ ದೌರ್ಜನ್ಯಕ್ಕೆ, ಹಿಂಸೆಗೆ, ಅಪಮಾನಕ್ಕೆ ಒಳಗಾಗ್ತಾ ಇರ್ತದೆ ಅನ್ನೋದರ ಒಂದು ದಾಖಲೆಯನ್ನು ಒದಗಿಸ್ತಾನೆ, ಅನ್ನೋದರ ಚರಿತ್ರೆಯನ್ನು ಕಟ್ತಾನೆ ಮತ್ತು ಅದಕ್ಕೆ ಧಿಕ್ಕಾರ ಹೇಳುವ, ಅದರಿಂದ ಬಿಡುಗಡೆಗೊಳ್ಳುವ, ನಿಜವಾದ ಸ್ವಾತಂತ್ರ್ಯವನ್ನು ಅನುಭವಿಸುವ ಹೆಣ್ಣಿನ ಚೇತನದ ಅಭಿವ್ಯಕ್ತಿಯಾಗಿ ಕೂಡ ಈ ಚಿತ್ರ ಮತ್ತು ಹಾಡುಗಳು ಹೊರಹೊಮ್ಮಿವೆ ಅಂತ ನನಗೆ ಅನ್ನಿಸ್ತು. ಸಿಮೋನ್ ದಿ ಬುವಾ ಹೇಳ್ತಾರಲ್ಲ, ಈ ಜಗತ್ತಿನಲ್ಲಿ ಎಲ್ಲರೂ ಗಂಡಸರೇ, ಹೆಣ್ಣುಗಳು ಕಾಣೆಯಾಗಿದ್ದಾರೆ ಅಂತ. ಇಲ್ಲ, ಹೆಣ್ಣುಗಳು ಕಾಣೆಯಾಗಿರೋದಿಲ್ಲ. ಆ ಗಂಡು ಮನಸ್ಸುಗಳ ನಡುವೆಯೇ ಹೆಣ್ಣುಗಳು ಮತ್ತೆ ಸ್ವತಂತ್ರವನ್ನು ಬಯಸುವ ನಿಜವಾದ ಒಂದು ಸಮಾನ ಜಗತ್ತಿನ ಹೆಣ್ಣುಗಳು ಹುಟ್ಟುತ್ತಾನೆ ಇರ್ತಾರೆ. ಬಹುಶಃ ಅಂಥ ಒಂದು ಹೆಣ್ಣಿನ ಸೃಷ್ಟಿ ಮತ್ತು ಹಾಡಿನ ಸೃಷ್ಟಿ ಈ ಚಿತ್ರದಲ್ಲಿ ಆಗಿದೆ ಅನ್ನೋದನ್ನು ಕಂಡುಕೊಂಡು ಈ ಎಲ್ಲ ತಂಡಕ್ಕೆ, ಇವರೆಲ್ಲ ನಮ್ಮ ಗೆಳೆಯರು, ಬಹುಕಾಲದ ಗೆಳೆಯರು, ಇವರಿಗೆ ನಾನು ಹೃತ್ಪೂರ್ವಕಂತ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಬಂಧಮುಕ್ತ ಚಲನಚಿತ್ರಕ್ಕೆ ಒಂದು ಸಂಗೀತವನ್ನು ಕೊಡುವಂತಹ ಸದಾವಕಾಶವನ್ನು ನನಗೆ ಮಿತ್ರರಾದಂತಹ ಪ್ರೊಫೆಸರ್ ಆಶೀಸರು ಮತ್ತು ಕುಮಾರ್ ಬೇಂದ್ರೆಯವರು ಒದಗಿಸಿಕೊಟ್ಟರು. ಅರ್ಥಪೂರ್ಣವಾದಂತಹ ಗೀತೆಯನ್ನು ಪ್ರೊಫೆಸರ್ ಆಶಿ ಅವರು ಬರೆದಿದ್ದಾರೆ. ಆ ಅರ್ಥಪೂರ್ಣವಾದ ಲಿರಿಕ್ಸ್ಗೆ, ಗೀತೆಗೆ ಒಂದು ಸಂಗೀತ ಸೃಷ್ಟಿಸುವಂಥದ್ದು ಸೌಭಾಗ್ಯ ನನಗೆ ಸಿಕ್ತು. ಅದು ಇವತ್ತು ಒಂದು ಬರೀ ಹಾಡಾಗಿಲ್ಲ, ಅದು ಇಡೀ ಒಂದು ಹೆಣ್ಣಿನ ಒಂದು ದಾರುಣ ಕತೆ, ಬರೀ ಒಂದು ವ್ಯಕ್ತಿಯ ಕತೆ ಆಗಿಲ್ಲ, ಪ್ರಾಯಶಃ ಒಂದು ಸಮಾಜಕ್ಕೆ ಸಂದೇಶ ಕೊಡುವಂಥ ಒಂದು ಹಾಡಾಗಿ ಬಹಳ ಅರ್ಥಪೂರ್ಣವಾಗಿ ಬಂದಿದೆ. ಅದನ್ನು ಎಲ್ಲರೂ ಕೇಳ್ರಿ ಮತ್ತು ಇದು ಯಶಸ್ವಿ ಆಗಲಿ ಅಂತ ನಾನು ಬಯಸ್ತೇನೆ. ನಮಸ್ಕಾರ.